ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚನ್ನಗಿರಿಯ ಆದಿಲ್ ಅವರ ಒಂದು ಸಾವಿನ ಪ್ರಕರಣ ಕುರಿತಾಗಿ ಅವರ ಏನು ಚಿಕ್ಕಪ್ಪರಾಗಿರ್ತಕ್ಕಂಥ ಮೆಹಬೂಬ್ ಅಲಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರ ಕುರಿತಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೆಹಬೂಬ್ ಅವರೇ ಏನಂತ ಹೇಳಿದರೆ, ಆದಿಲ್ ಅವರು ಏನು ಮಟಕ ಮಾಡ್ತಿದ್ರು, ಹಾಗಾಗಿ ಅವರನ್ನು ಸ್ಟೇಷನಿಗೆ ಕರೆತರಲಾಗಿತ್ತು ಅಂತೇಳಿ ನಿನ್ನೆ ಚನ್ನಗಿರಿ ಏನು ಸ್ಟೇಷನಿಗೆ ಕರೆತಂದಿದ್ರು. ಅವಾಗ ನೀವು ಜೊತೆಗಿದ್ರೆ ನಿಮಗೆ ಯಾವ ರೀತಿ ವಿಚಾರ ಗೊತ್ತಾಯ್ತದು? ಸರ್, ನಾವು ಜೊತೆಗಿದ್ದಿಲ್ಲ. ನಾವು ಮನೆಗೆ ಹೋಗೋ ಟೈಮ್ನಾಗೆ ಫೋನ್ ಬಂತು ನನಗೆ, ಹಿಂಗೆ ಆದಿಲಿಗೆ ಹಿಡ್ಕೊಂಡು ಹೋಗಿದ್ದಾರೆ ಅಂತ. ಯಾವ್ದ್ರ ಬಗ್ಗೆ ಕೇಳೋಣ ಅಂತ ತಡೆಯಪ್ಪ ಅಂದ್ವಿ. ಮತ್ತೊಂದು 10 ನಿಮಿಷ ಬಿಟ್ಟು ನಾನು ಕೇಳಿದಾಗ 9 ಗಂಟೆಗೆ ಆದಿಲ್ ತೀರ್ಕೊಂಡಿದ್ದಾನೆ ಅಂತ ಫೋನ್ ಕಾಲ್ ಬಂತು. ಫೋನ್ ಕಾಲ್ ಬಂದಿದ್ದು ಕೂಡಲೇ ನಾನು ಸೀದಾ ಆಸ್ಪತ್ರೆಗೆ ಬಂದೆ. ಆಸ್ಪತ್ರೆಗೆ ಬಂದು ನೋಡಿದಾಗ ಅಲ್ಲಿ ಬಾಡಿ ಇತ್ತು ಸರ್. ಇದೇನು ಮಾಡೋದಿಲ್ಲಪ್ಪ, ಬಾಡಿ ಇಟ್ಕೊಂಡು ಏನು ಮಾಡೋದು, ಸ್ಟೇಷನ್ಗೆ ಹೋಗಿ ಕೇಳೋಣ, ಬಾಡಿ ಇರಲಿ ಅಂತ ನಾವು ಬಂದ್ವಿ. ಬಂದರೆ ಹುಡುಗರು ಹಿಂದೆ ಬಾಡಿ ತೊಗೊಂಡು ಬಂದರು. DSP ಸಾಹೇಬರು ಕೋರಟ್ ಸರ್ಕಲ್ನಲ್ಲಿ ನಿಂತ್ಕೊಂಡಿದ್ರು. ಅಲ್ಲಿ ಬಂದು ನಾನು DSP ಸಾಹೇಬ್ರ ಹತ್ರನೇ ಮಾತಾಡಿದೆ. ಸರ್ ಹಿಂಗೆ ಆಗಿಬಿಟ್ಟಿತ್ತಲ್ಲ ಸರ್, ಇದೇನು ಮಾಡಬೇಕು ಸರ್, ನಾವು ನಿಮ್ಮ ಸಿಬ್ಬಂದಿರು ಹಿಡ್ಕೊಂಡು ಬಂದಾರ, ಈ ಥರ ಮಾಡಿದಾರಲ್ಲ ಸರ್ ಅಂತ. ಇಲ್ಲಪ್ಪ, ನಾವು ಅದೆಲ್ಲ ನಾವು ಐದೀವಿ, ನಾವೆಲ್ಲ ನಿಮಗೆ ಒಳ್ಳೇದು ಮಾಡಿಕೊಡ್ತೀವಿ. ಅವ್ನಿಗೆ ಪಿಡಿಸ್ ಇದ್ದಿಲ್ಲ ಸರ್. 30 ವರ್ಷ ನಾವು ಸಾಕಿದ್ದೀವಿ, ಹೆಂಗೆ ಪಿಡಿಸ್ ಬರ್ತಿತ್ತು ಸರ್? ಪಿಡಿಸ್ ಬಂದರೆ ನಮಗೆ ಗೊತ್ತಾಗ್ತಿದ್ದಿಲ್ಲ. ಪಿಡಿಸ್ ಬಂದ ಒಂದು ರಿಪೋರ್ಟ್ ಇಲ್ಲ, ಬೇಕಾದ್ರೆ ಅವ್ರು ಯಾವ ಆಸ್ಪತ್ರೆಯಲ್ಲಿ ಚೆಕ್ ಮಾಡ್ಕೊಳ್ಳಿ, ಅದಕ್ಕೆ ಅವಕಾಶ ಕೊಡ್ತೀವಿ ನಾವು, ಚೆಕ್ ಮಾಡ್ಕೊಳ್ಳಿ. ಅದಂತೂ ಏನೂ ಇಲ್ಲ ಸರ್. ಅವ್ನಿಗೆ ತೊಗೊಂಡು ಬಂದರು. ಗಾಬರಿಯಾಗಿ ಅವ್ನಿಗೆ ಪಿಡಿಸ್ ಥರ ಬಂತು. ನಾವು ಕಬ್ಬಣ ಕೊಟ್ಟಿದ್ದೀವಿ ಕಣಪ್ಪ ಅಂದರು. ಅವ್ರು ಹೊಡೆದಿಲ್ಲ, ನಾವು ಈಗ ಆಗಿಬಿಟ್ಟೈತೆ ಅಂದರು. ನಾವು ಅದಕ್ಕೆ ಒಪ್ಪಿಲ್ಲ ಸರ್. ಹೊಡೆದಿದ್ದಾರೆ ಅಂತಲೇ ನಾವು ಹೇಳೋದು. ಆಮೇಲೆ ಬಾಡಿ ನೋಡಿ ಚೆಕ್ ಮಾಡಿದಾಗ ಎಡಗಡೆ ಮುಖಕ್ಕೆ ಸುಮಾರು ಒಂದು 6 ಇಂದ 7 ಇಂಚಿವರೆಗೂ ಅವ್ನಿಗೆ ಬರೆ ಬಿದ್ದಿತ್ತು ಸರ್. ಕೆಂಪಗಾಗಿತ್ತಲ್ಲ, ನಾವು ಟೈರ್ ಪರಿಂದ ಹೊಡೆದಿದ್ದಾರೆ ಅಂತ ಹೇಳಿ ನಮಗೆ ಅನುಮಾನ ಬಂದಾಗ ನಾವೇನು ಮಾಡಿದ್ವಿ, ಸ್ಟೇಷನ್ನಿಗೆ ಬಾಡಿ ತರಿಸ್ಕೊಂಡು ಸ್ಟೇಷನ್ ಹತ್ರ ಇಟ್ಕೊಂಡು ನಮಗೆ ನ್ಯಾಯ ಬೇಕು ಸರ್, ನ್ಯಾಯ ಸಿಗತ್ತಂಗ ನಾವು ಬಾಡಿ ಎತ್ತಲ್ಲ ಅಂತ ಹಠ ಮಾಡಿ CPI ಸಾಹೇಬರು DSP ಸಾಹೇಬ್ರ ಹತ್ರ ಸ್ಟೇಷನ್ನೇ ಹೋಗಿ ಒಳಗೆ ಮಾತಾಡ್ಕೊಂಡು ನಾವು ಸಿಟಿ ಪೋಸ್ಟರ್ಸ್ ನೋಡೋ ಟೈಮ್ನಾಗೆ ಹೊರಗಡೆಯಿಂದ ಗಲಾಟೆ ಆಯ್ತು ಸರ್. ಹೊರಗಡೆ ಗಲಾಟೆ ಮಾಡಿದ್ರೆ ಯಾರಂತ ನಮಗೆ ಗೊತ್ತಿಲ್ಲ. ಯಾರು ನಿಮ್ಮ ಬಂದಿರೋ ಅಷ್ಟೊಂದು ಜನ ನಿಮ್ಮ ಚನ್ನಗಿರಿಯವ್ರ ಅಥವಾ ಹೊರಗಡೆಯವರ ಸರ್? ಅವ್ರು ಯಾವ ಕಡೆಯಿಂದ ಬಂದರು, ಯಾವ ಜನ ಅಂತ ನಾವು ನೋಡಿಲ್ಲ. ಸ್ಟೇಷನ್ ಒಳಗಿದ್ವಿ. ಆಮೇಲೆ ನಮ್ಮ ವಟಾರದ ಹುಡುಗರಿಗೆಲ್ಲ ನಾವು ಸ್ಟೇಷನ್ನಾಗ ಒಳಗೆ ಬಿಟ್ಕೊಂಡಿದ್ವಿ. ನಾವೆಲ್ಲರಿಗೂ ಒಳಗೆ ಬಿಟ್ಕೊಂಡಿದ್ವಿ. ನಮ್ಮ ಹುಡುಗ ತೀರ್ಕೊಂಡಿದ್ದ. ನಾವು ಆ ಕಷ್ಟದಲ್ಲಿ ನಾವು ಸಾಬ್ರು ಕೊಟ್ಟೆ, ನಾವು ಕಾನೂನು ಕೊಟ್ಟೇನೆ ನ್ಯಾಯ ಕೇಳ್ತಿದ್ವಿ. ಕಾನೂನು ಕೊಟ್ಟೇನೆ ನ್ಯಾಯ ಕೇಳಬೇಕು, ನಮಗೆ ಕಾನೂನಲ್ಲಿ ನ್ಯಾಯ ಸಿಗಬೇಕು. ಆ ಕಾನೂನು ಕೊಟ್ಟೇನೆ ನಾವು ಕೇಳ್ತಿದ್ವಿ. ಅಷ್ಟರೊಳಗೆ ಇಲ್ಲಿ ಗಲಾಟೆ ಆಯಿತು. ಆಮೇಲೆ ಬೆಳಗಿನ ಜಾವ ನಾವು ಫಸ್ಟ್ ಮಾಡಿದ್ಮೇಲೆ ಬಾಡಿ ಕಳಿಸಿದ್ವಿ ದಾವಣಗೆರೆಗೆ. ಇನ್ನೂ ಬಂದಿಲ್ಲ, ಬಂದಿದ್ದ ಕೂಡಲೇ ದಫನ್ನು ಮಾಡ್ತೀವಿ. ಸಾಹೇಬರೆಲ್ಲ ಮಾತಾಡಿದ್ದಾರೆ, ನಿಮಗೆ ನ್ಯಾಯ ಕೊಡ್ತೀವಪ್ಪ, ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ. ಅದು ಏನು ಮಾಡಿಕೊಡ್ತಾರೆ ಅಂತ ಕೇಳಕ್ಕೆ ಬಂದಿದ್ದೀವಿ ಸರ್. ಈಗ ಏನು ಕೆಲಸ ಮಾಡ್ತಾಯಿದ್ರು ಆದಿಲ್ ಅವರು? ಅವ್ರಿಗೆ ಫ್ಯಾಮಿಲಿ, ಮಕ್ಕಳು, ಅವರ ಸರ್? ಅವನು ಮರಕ್ಕೆ ಪಾಲಿಸ್ ಕೆಲಸ ಮಾಡ್ತಾನೆ, ಫರ್ನಿಚರಿಗೆ ಪಾಲಿಸ್ ಹಾಕೋನು. ಅವ್ರ ಅಪ್ಪ ಒಬ್ಬರು ಕೂಲಿ ಮಾಡ್ತಾರೆ, ಅವ್ನು ಪಾಲಿಸ್ ಹಾಕ್ತಾನೆ. ಆಮೇಲೆ ಅವ್ನಿಗೆ ಮದುವೆ ಆಗಿತ್ತೆ ಸರ್. 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಭಾಳ ಬಡೋಸ್ ಕುಟುಂಬಸ್ಥಾನ. ಅವರು ಕೂಲಿ ಹಾಲಿ ಮಾಡಿ ಜೀವನ ಮಾಡ್ತಿದ್ರು ಸರ್. ಅವರು ಹಿಂದೆ ಮುಂದೆ ಏನಿಲ್ಲ, ಇರಾಕ್ ಒಂದು ಸಣ್ಣ ಮನೆ ಇದೆ. ಈಗ ಪೊಲೀಸರವ್ರು ಹೇಳ್ತಾ ಇರೋಕ್ಕಂಥದ್ದು ಏನಂದರೆ 6-7 ನಿಮಿಷದ ಮೇಲೆ ಸ್ಟೇಷನ್ನಲ್ಲಿಲ್ಲ, ಹಾಗಾಗಿ ಇದು ಏನು ನ್ಯಾಚುರಲ್ ಡೆತ್ತು, ಅವ್ರು ಪಿಡಿಸ್ ಬಂದಿತ್ತು ಅಂತ ಹೇಳ್ತಾರೆ. ನಿಮ್ಮ ಆರೋಪ ಏನು? ಇಲ್ಲ ಸರ್, ನಮ್ಮ ಆರೋಪ ಪೊಲೀಸರಿಂದನೇ ತೊಂದರೆ ಆಗಿತ್ತು ಅಂತ. ಪೊಲಿಟಿಷಿಯನಿಂದನೇ ಈ ಜೀವಂತ ಕರ್ಕೊಂಡು ಬಂದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನನಗೆ ಜೀವ ಇಲ್ಲ ಅಂತ ಹೇಳಿದರೆ 6 ನಿಮಿಷದಲ್ಲಿ ಹಂಗೆ ಸುಖ ಸುಮ್ಮನೆ ಸಾಯ್ತಾನೆ. ಅವ್ನಿಗೆ ಹಾರ್ಟ್ ಆದರೆ ರಕ್ತನಾರು ಬಾಯಾಗಿಂದ ಅದೂ ಇಲ್ಲ. ಲೋ BP ಆಗೋಕ್ಕೆ ಅವ್ನಿಗೇನು ಅಷ್ಟು ವಯಸ್ಸಿಲ್ಲ. ಆಮೇಲೆ ಅಷ್ಟು ದಪ್ಪ ಮನುಷ್ಯನಲ್ಲ ಅವ್ನು, ನಮಗೆ ತೆಳ್ಳನವನು. ಗಟ್ಟಿ ಮನುಷ್ಯ, ತೆಳ್ಳಗಿದಾನೆ, ಗಟ್ಟಿ ಇದ್ದಾನೆ. ಅವನು ಕೆಲಸ ಮಾಡೋಕ್ಕೆ ಅವ್ನು ಗಟ್ಟಿ ಇದ್ದಾನೆ. ಕೂಲಿಯಲ್ಲಿ ಮಾಡೋನು ಯಾವನು ಗಟ್ಟಿನೇ ಇರೋದು ಸರ್. ಆ ಥರ ನಮಗೆ ಅನಾಹುತ ಮೋಸ ಆಗೈತೆ. ನಮಗೆ ಅದರ ನ್ಯಾಯ ಬೇಕಷ್ಟೇ. ಆ ಹುಡುಗಿಗೆ ಒಂದು ಜೀವನಕ್ಕೆ ದಾರಿ ಆಗಬೇಕು, ನ್ಯಾಯ ಸಿಗಬೇಕು. ನಾವು ಡಿಪಾರ್ಟ್ಮೆಂಟ್ ಮೇಲೇನು ಏನು ನೀವೇ ಮಾಡಿದಿರ ಸರ್ ಅಂತಲೂ ಹೇಳ್ದಲ್ಲ. ನಮಗೆ ಏನು ಕಾನೂನು ರೀತಿಯಲ್ಲಿ ನಮಗೆ ನ್ಯಾಯ ಮುಟ್ಟಿಸ್ಕೊಟ್ರಿ, ನಾವು ಅಷ್ಟಕ್ಕೊಂದು ಕೇಳಿಸ್ಕೊತಿದ್ವಿ ಸರ್, ಅಷ್ಟೇ. ಹೊರಗಡೆ ಏನಾಗಿತ್ತು, ಏನು ಬಿಟ್ಟಿತ್ತು ಅದು ನಮಗೆ ಗೊತ್ತಿಲ್ಲ. ಅದು ಡಿಪಾರ್ಟ್ಮೆಂಟಿಗೆ ಜವಾಬ್ದಾರಿ, ಅದು ಡಿಪಾರ್ಟ್ಮೆಂಟ್ನವರೇ ನೋಡ್ಕೋಬೇಕು. ನಮ್ಮದೇನು ಅದಾಗೆ ಅಭ್ಯಂತರ ಇಲ್ಲ. ಏನು ಇದಿಷ್ಟು ಏನು ಮೃತಪಟ್ಟಿರ್ತಕ್ಕಂಥ ಆದಿಲ್ ಅವರ ಚಿಕ್ಕಪ್ಪನಾಗಿರ್ತಾನೆ ಮೆಹಬೂಬ್ ಅಲಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಮಂಜಪ್ಪ HB, ವಿಸ್ತಾರ ನ್ಯೂಸ್, ದಾವಣಗೆರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.